ಇದನ್ನ ಮರ್ಯಾದಾ ಹತ್ಯೆ ಅಂತಾರೆ, ನಾವು ಇದನ್ನ ಮರ್ಯಾದಾ ಗೇಡು ಹತ್ಯೆ ಅಂತ ಕರಿತೀವಿ. ಈ ಘಟನೆ ಆದಾಗ ಕೂಡಲೇ ಮುಖ್ಯ ಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು ಆ ಸ್ಥಳಕ್ಕೆ ಭೇಟಿ ಕೊಡುವ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ಅವರು ಈ ಒಂದು ಜಾತಿ ಪದ್ಧತಿ ಯಾವ ಥರ ಒಂದು ಕ್ರೂರತೆ, ಯಾವ ಥರ ಒಂದು ಮನುಷ್ಯತೆಯನ್ನು ತೆಗೆದಾಕತ್ತೆ ಅಂತ ನಾವು ಈ ಘಟನೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಹಿಂದೂ ಹೆಣ್ಣು ಮಗಳ ಮೇಲೆ ಇವತ್ತು ಕೊಲೆಯಾಗಿರ್ತಕ್ಕಂಥದ್ದು, ಇದು ಸಂಬಂಧಪಟ್ಟಂಗೆ ಲಿಂಗಾಯತರು ಇರ್ಬೋದು, ಲಿಂಗಾಯತರು ಅಂತ ಹೇಳ್ಕೊಳ್ತಕ್ಕಂಥದ್ದು, ಮಠಾಧೀಶರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಈ ಸಂಘ ಪರಿವಾರದವರು ಈ ಘಟನೆಯನ್ನು ಖಂಡಿಸಿ ಎಲ್ಲೂ ಒಂದು ಮಾತಾಡ್ದೇ ಇರ್ತಕ್ಕಂಥದ್ದು ನಮ್ಗೆ ನೋಡಿದ್ರೆ ಇಡೀ ನಾಗರಿಕ ಸಮಾಜನೇ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಘಟನೆಗಳು. ನಮ್ಮ ನಾಗರಿಕ ಸಮಾಜದ ಮನುಷ್ಯತ್ವ ಸಂಪೂರ್ಣವಾಗಿ ಅದು ಆತ್ಮದ ನೆಲೆಯಲ್ಲಿ ವಿಷಪೂರಿತವಾಗಿದೆ. ಜಾತಿ ಅನ್ನುವಂಥ ವಿಷಯದ ಬೇರು ನಮ್ಮ ಸಮಾಜದಲ್ಲಿ ಬಹಳ ಆಳವಾಗಿದೆ. ಈ ಮರ್ಯಾದೆಗೇಡು ಹತ್ಯೆಗಳನ್ನ ನಿಷೇಧ ಮಾಡಬೇಕು, ಮತ್ತು ಇದನ್ನು ತಡೆಗಟ್ಟಕ್ಕೋಸ್ಕರ ಸರ್ಕಾರ ಒಂದು ಕಾನೂನು ತರಬೇಕು ಅಂತ ಹೇಳಿ ನಾವು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಹುಬ್ಬಳ್ಳಿನಲ್ಲಿ ಒಂದು ಯುವತಿ ಮೇಲೆ, ಅದು ಗರ್ಭಿಣಿ ಯುವತಿ ಮೇಲೆ ಆಕೆ ತಂದೆನೇ ಆಕೆ ಒಬ್ಬಳು ಒಂದು ದಲಿತ ಹುಡುಗನ್ನ ಮದುವೆ ಆಗಿರೋ ಕಾರಣಕ್ಕಾಗಿ ಅವಳನ್ನ ಕೊಂದಿರೋ ಅಂಥ ವಿಷಯಕ್ಕೆ, ಮತ್ತು ಆ ಹುಡುಗನು ಕೂಡ ಅವಳ ಗಂಡನ ಮೇಲೆ ಒಂದು ದೈಹಿಕವಾಗಿ ದಾಳಿ ಮಾಡಿರೋ ಅಂಥದ್ದನ್ನು ಖಂಡಿಸಿ ನಾವಿವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಮಾನ ಮನಸ್ಕ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ನಾವೆಲ್ಲ ಸೇರಿ ಇದನ್ನು ಖಂಡಿಸ್ತಾ ಇದ್ದೀವಿ. ಹಾಗೆಯೇ ಇಂಥ ಇದನ್ನು ಮರ್ಯಾದಾ ಹತ್ಯೆ ಅಂತಾರೆ, ನಾವು ಇದನ್ನು ಮರ್ಯಾದಾ ಗೇಡು ಹತ್ಯೆ ಅಂತ ಕರಿತೀವಿ. ಇದರಲ್ಲಿ ಮರ್ಯಾದೆ ಅಂಥದ್ದು ಏನೂ ಇಲ್ಲ. ಇದು ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಮರ್ಯಾದೆಗೇಡು ಹತ್ಯೆ. ಈ ಮರ್ಯಾದೆಗೇಡು ಹತ್ಯೆಗಳನ್ನ ನಿಷೇಧ ಮಾಡಬೇಕು, ಮತ್ತು ಇದನ್ನು ತಡೆಗಟ್ಟಕ್ಕೋಸ್ಕರ ಸರ್ಕಾರ ಒಂದು ಕಾನೂನು ತರಬೇಕು ಅಂತ ಹೇಳಿ ನಾವು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತು ಇಂತಹ ಹತ್ಯೆಗಳನ್ನ ಇದು ನಿಜವಾಗ್ಲೂ ಒಂದು ಭೀಕರವಾದ ಕೊಲೆಗಳು, ಬರ್ಬರವಾದ ಅಮಾನುಷವಾದ ಕೊಲೆಗಳು. ಇದು ಒಂದು ಜಾತಿ ವ್ಯವಸ್ಥೆಯನ್ನು ಮತ್ತೆ ಬಲಗೊಳಿಸೋಕ್ಕೆ ಮಾಡ್ತಾ ಇರೋವಂಥ ಒಂದು ಹುನ್ನಾರ, ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯಗಳು, ಹಿಂಸೆಗಳನ್ನು ಇನ್ನಷ್ಟು ತೀವ್ರಗೊಳಿಸೋಕ್ಕೆ ಮಾಡ್ತಿರೋ ಅಂಥ ಒಂದು ಮಹಿಳೆಯರ ಮೇಲೆ ದಾಳಿ ಅಂತಲೇ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಮಹಿಳೆಯರಿಗೆ ಏನು ಸಂವಿಧಾನಕ್ಕೆ ಹಕ್ಕುಗಳನ್ನ ಕೊಟ್ಟಿದೆ, ಮದುವೆಯ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಸಂವಿಧಾನ, ಅದನ್ನು ಕಿತ್ಕೊಳ್ಳೋ ಅಂಥ ಒಂದು ಕೆಲಸ ಇದು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಈ ಸಂವಿಧಾನ ಕೊಟ್ಟಿರೋ ಅಂಥ ಮಹಿಳೆಯರಿಗೆ ಕೊಟ್ಟಿರೋ ಅಂಥ ಈ ಹಕ್ಕನ್ನು ಕಿತ್ಕೊಳ್ಳೋಕ್ಕೆ ನಾವು ಬಿಡೋದಿಲ್ಲ. ತಮ್ಮ ಒಂದು ಜಾತೀಯತೆಯನ್ನು ಮೆರೆಯೋದಕ್ಕೆ ಎತ್ತ ಮಕ್ಕಳನ್ನೇ ಕತ್ತು ಸೀಳಿ ಕತ್ತರಿಸುವಂತಹ ಒಂದು ದುಷ್ಟತನಕ್ಕೆ ಇವತ್ತು ಅವರು ತಯಾರಾಗಿರುವಂಥದ್ದು ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು. ಇದರ ಹಿಂದೆ ಒಂದು ದೊಡ್ಡ ಪರಂಪರೆ ಇದೆ. ಇವರು ಹೇಳುವಂತಹ ನಮ್ಮ ಪರಂಪರೆ, ನಮ್ಮ ಸನಾತನ ಧರ್ಮ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠ ಧರ್ಮ, ಅದು ವಿಶ್ವಕ್ಕೆ ಒಂದು ಮಾದರಿ ಧರ್ಮ ಅಂತ ಹೇಳುವಂಥ ಈ ಬುರುಡೆಕೋರರು ಇವರು ಏನಿದ್ದಾರೆ, ಇವರ ಒಂದು ಚಿತಾವಣೆಯಿಂದ ಈ ಒಂದು ರೀತಿಯ ಪ್ರಕರಣಗಳು ನಡೀತಾ ಇವೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಹಿಂದೆ RSSನ ಮೋಹನ್ ಭಾಗವತರು ಒಂದು ಮಾತನ್ನು ಹೇಳಿದರು. ಹಿಂದೂ ಧರ್ಮದ ಇರುವಂತಹ ಧರ್ಮೀಯರು ಅವರ ಆ ಹೆಣ್ಣು ಮಕ್ಕಳು ಹಿಂದೂ ಧರ್ಮದ ಕಟ್ಟುಪಾಡುಗಳ ಒಳಗಡೆನೇ ಇರಬೇಕು, ಅದನ್ನು ದಾಟಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಆತ ಕೊಟ್ಟಿದ್ದ. ಅಂದರೆ ಎಚ್ಚರಿಕೆ ಏನು ಅಂದರೆ, ಒಂದು ವೇಳೆ ಈ ಹಿಂದೂ ಧರ್ಮ ಸೃಷ್ಟಿ ಮಾಡಿರುವಂಥ ಈ ವರ್ಣಾಶ್ರಮ ಧರ್ಮವನ್ನು, ಈ ಜಾತಿ ಪದ್ಧತಿಯನ್ನು ಮೀರಿದ್ರೆ ನಾವು ಈ ರೀತಿಯಲ್ಲಿ ನಮ್ಮ ಒಡ ಹುಟ್ಟಿದವ್ರನ್ನೂ ನಾವು ಬಿಡೋದಿಲ್ಲ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಅವರು ಈಗಾಗಲೇ ಕೊಟ್ಟಿದ್ದಾರೆ. ಸೊ 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ರೀತಿ ಅಂತರ್ಜಾತಿ ಮದುವೆಯನ್ನು ಮಾಡುವ ಮೂಲಕ ಅವರು ಸಮಾಜದಲ್ಲಿ ಒಂದು ಪರಿವರ್ತನೆಯ ಹೆಜ್ಜೆಯನ್ನು ಇಡುವಂಥ ಪ್ರಯತ್ನವನ್ನು ಮಾಡಿದಾಗಲೂ ಕೂಡ ಕಲ್ಯಾಣದಲ್ಲಿ ಇದೇ ವೈದಿಕರು
ಬಸವಣ್ಣನವರ ಆ ಚಳವಳಿಯ ವಿರುದ್ಧ ಬಹುದೊಡ್ಡ ರೀತಿಯ ಹಿಂಸಾತ್ಮಕ ದಾಳಿಯನ್ನು ಮಾಡಿದ್ರು. ಕೊನೆಗೆ ಬಸವಣ್ಣನನ್ನೇ ಆ ಒಂದು ಅಂತರಜಾತಿ ವಿವಾಹ ಬಲಿ ತಗೊಳ್ತು ಅನ್ನೋದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗಿತ್ತೆ. ನಮ್ಮ ಪುರಾಣಗಳಲ್ಲಿ ನೋಡಿದ್ರೂ ಕೂಡ ಯಾವ ರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ಹೊಗಳ್ತಾ ಇರುವಂಥ ಈ ಸಂತಾನಗಳು ಆ ಸೀತೆಗೆ ಯಾವ ರೀತಿ ಆಕೆಯನ್ನು ಅಗ್ನಿಕುಂಡಕ್ಕೆ ಹಾಕಿದ್ರು ಅನ್ನೋದು ಕೂಡ ಗೊತ್ತಿರುವಂಥದ್ದು. ಮತ್ತು ಪರಿಶುದ್ಧಳಾಗಿ ಬಂದರೂ ಕೂಡ ಅವಳನ್ನು ಕಾಡಿಗಟ್ಟಿದ್ರು ಅನ್ನೋದು ಕೂಡ ಆ ಒಂದು ವಿಚಾರಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಹೇಳೋದು ಸರ್ಕಾರ ಇಂತಹ ಸಂದರ್ಭಗಳಲ್ಲಿ ತುಂಬ ಸಂವೇದನಾಶೀಲ ಆಗಿರಬೇಕು. ಈ ಘಟನೆ ಆದಾಗ ಕೂಡಲೇ ಮುಖ್ಯಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು ಆ ಸ್ಥಳಕ್ಕೆ ಭೇಟಿ ಕೊಡುವ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅವರು. ಆದರೆ ಗೊತ್ತಿಲ್ಲ, ಇಂಥ ಘಟನೆಗಳು ಕೆಲವು ಸಾರಿ ಮರುಕಳಿಸಿದ್ರೂ ಕೂಡ ಸರ್ಕಾರ ಒಂದು ರೀತಿಯ ಸಂವೇದನೆ ಕಳ್ಕೊಳ್ಳೋ ರೀತಿಯಲ್ಲಿ ವರ್ತನೆ ಮಾಡೋದಿದೆಯಲ್ಲ, ಅದು ತುಂಬ ದುಃಖವನ್ನು ತರುವಂಥ ವಿಷಯ. ಆ ಕಾರಣಕ್ಕಾಗಿ ಇವತ್ತು ಮಾನ್ಯ ಆಗಿದ್ದಾಳೆ. ಈ ಹಿಂದೆ ಮಹಾರಾಷ್ಟ್ರದಲ್ಲಿ ನಮ್ಗೆ ಗೊತ್ತಿದೆ, ಒಬ್ಬ ಇದೇ ರೀತಿ ಅಂತರರಾಜ್ಯ ಮದುವೆ ಆದಂಥ ಒಂದು ಹೆಣ್ಣು ಮಗಳ ಆ ಪ್ರೇಮಿಯನ್ನು ಅತ್ಯಂತ ಭಯಾನಕವಾಗಿ ಅವನನ್ನು ಕೊಂದಾಕಿದ್ರು. ಆ ಹೆಣ್ಣು ಮಗಳು ಆ ಶವಕ್ಕೆ ಅವನ ಮೂಲಕನೇ ಅದನ್ನು ಆಕೆಯೇ ತಾಳಿ ಕಟ್ಕೊಳ್ಳೋ ಮೂಲಕ ಈ ಸಮಾಜಕ್ಕೆ ಸೆಡ್ಡು ಹೊಡೆದು ನಿಂತಿದ್ದಾಳೆ. ಸೊ ಈ ರೀತಿಯ ಘಟನೆಗಳು ಇವತ್ತು ನಡೀತಾ ಇದ್ದಾವೆ. ಇದನ್ನು ನಾಗರಿಕ ಸಮಾಜನೇ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಇಂಥ ಘಟನೆಗಳು ಮರುಕಳಿಸ್ದಾಗೆ ಯಾರು ಪೋಷಕರು ಇರ್ತಾರೆ, ಯಾರು ಹೆತ್ತವರು ಇರ್ತಾರೆ, ಆ ಮಕ್ಕಳ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರದ ರೀತಿಯಲ್ಲಿ ಅವರ ಸಂತೋಷವಾಗಿ ಬದುಕುವಂಥ ಒಂದು ವಾತಾವರಣವನ್ನು ಅವರು ಸೃಷ್ಟಿ ಮಾಡಿಕೊಳ್ಬೇಕು. ಕಾಸ್ಟ್ಸ್ ಆರ್ ಆ್ಯಂಟಿ ನ್ಯಾಷನಲ್ ಅಂತ ಹೇಳ್ತಾರೆ. ಯಾವಾಗ ತನಕ ಜಾತಿ ಇದೆಯೋ ನಾವು ಒಂದು ಸಮುದಾಯ ಆಗಿರೋಕ್ಕಾಗಲ್ಲ ಅಂತ. ಈ ಒಂದು ಜಾತಿ ಪದ್ಧತಿ ಯಾವ ಥರ ಒಂದು ಕ್ರೂರತೆ, ಯಾವ ಥರ ಒಂದು ಮನುಷ್ಯತೆಯನ್ನು ತೆಗೆದಾಕತ್ತೆ ಅಂತ ನಾವು ಈ ಘಟನೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಒಬ್ಬರು ತಂದೆ ಅವರ ಸ್ವಂತ ಮಗಳನ್ನ ಕೊಂದು ಹಾಕೋಕ್ಕಾಗತ್ತೆ ಅಂದರೆ ಯಾವ ಮಟ್ಟಕ್ಕೆ ಈ ಜಾತಿ ಮನುಷ್ಯತ್ವನೇ ತೆಗೆದಾಕ್ಬಿಟ್ಟಿದೆ ಅಂತ ನಾವು ನೋಡಿರೋದು. ಇವತ್ತು ನಾವು ಎಲ್ಲರೂ ಸೇರಿರೋದು ಈ ಒಂದು ಘಟನೆಯನ್ನು ಖಂಡನೆ ಮಾಡ್ತಾ, ಅದ್ರ ಜೊತೆ ನಾವು ಕೇಳ್ತಾ ಇರೋದು ಸರ್ಕಾರ ಮೇಲೆ ಒತ್ತಾಯ ನಮ್ದಿರೋದು ಈ ಥರ ಕೊಲೆಗಳನ್ನ, ಇದನ್ನ ಆನರ್ ಕಿಲ್ಲಿಂಗ್ ಅಂತ ಹೇಳ್ತಾರೆ. ಇದನ್ನ ಖಂಡಿತ ಇದರಲ್ಲಿ ಯಾವುದೇ ಥರದ ಒಂದು ಆನರ್ ಇಲ್ಲ, ಮರ್ಯಾದೆ ಇಲ್ಲ. ಇದು ಜಾತಿ ಹೆಸರಿನಲ್ಲಿ ಒಂದು ಕೊಲೆ ಏನಾಗಿದೆಯೋ ಇದನ್ನ ನಿಲ್ಸಕ್ಕೆ, ಮತ್ತು ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಅವ್ರು ಯಾರ ಜೊತೆ ಜೀವನ ಮಾಡೋಕ್ಕೆ ಇಷ್ಟಪಡ್ತಾರೆ, ಯಾರ ಜೊತೆ ಮದುವೆ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಅಂತ ಅವರ ಒಂದು ಸ್ವಾತಂತ್ರ್ಯನ ಕಾಪಾಡೋಕ್ಕೆ ಒಂದು ಕಾಯ್ದೆ ತರಬೇಕು, ಒಂದು ಲಾ ತರಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಸುಪ್ರೀಂ ಕೋರ್ಟು ಶಕ್ತಿವಾಹಿನಿ ಅಂತ ಒಂದು ಜಜ್ಮೆಂಟಲ್ಲಿ ಸುಮಾರು ವರ್ಷಗಳ ಹಿಂದೆನೇ ಹೇಳಿದರು, ಇದು ತುಂಬ ಒಂದು ಕ್ರೂರದ ಒಂದು ವಿಷಯ ಇರೋದು. ಇದ್ರ ಬಗ್ಗೆ ಡೌರಿ ಮತ್ತು ಸತಿ ಆ ಥರ ಈ ಕೊಲೆಗಳಿಗೂ ಒಂದು ಕಾನೂನು ತರಬೇಕು ಅಂತ ಹೇಳಿದ್ದು ಅದು ನಮ್ಮ ಒತ್ತಾಯ. ಮತ್ತು ಇಲ್ಲಿ ಇದ್ರ ಹಿಂದೆ ಯಾರಿದ್ದಾರೋ ಅವ್ರೆಲ್ರಿಗೂ ಶಿಕ್ಷೆ ಸಿಕ್ಕಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅಂಬೇಡ್ಕರ್ ಅಂತಹ ಮಹನೀಯರೆಲ್ಲ ರೂಪಿಸಿದ ಸಂವಿಧಾನ ಅಸ್ತಿತ್ವದಲ್ಲಿರುವ ದೇಶದಲ್ಲಿ ನಡೆಯಬಹುದಾದಂಥ ಈ ಘಟನೆಯನ್ನು ನೆನೆಸ್ಕೊಂಡ್ರೆ ಇದು ನಾವೆಲ್ಲರೂ ಕೂಡ ನಾಗರಿಕರಾಗಿ ನಾಚಿಕೆಗೇಡಿನಿಂದ ತಲೆ ತಗ್ಗಿಸಬೇಕಾಗಿದೆ. ನನ್ನ ತಿಳುವಳಿಕೆ ಪ್ರಕಾರ ಇದು ನಾಗರಿಕ ಸಮಾಜದ ಸೋಲು. ನಮ್ಮ ನಾಗರಿಕ ಸಮಾಜದ ಮನುಷ್ಯತ್ವ ಸಂಪೂರ್ಣವಾಗಿ ಅದು ಆತ್ಮದ ನೆಲೆಯಲ್ಲಿ ವಿಷಪೂರಿತವಾಗಿದೆ, ಕಲುಷಿತವಾಗಿದೆ, ಹಿಂಸೆಯಿಂದ ತುಂಬಿಕೊಂಡಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ತಂದೆಯೇ ತನ್ನ ಮಗಳನ್ನು, ಅದು ತುಂಬಿದ ಬಸರಿಯಾಗಿರುವಂಥ ಮಗಳನ್ನು ಕೊಲ್ಲುವ ಹಂತಕ್ಕೆ ಈ ಸಾಮಾಜಿಕ ವ್ಯವಸ್ಥೆ ಅವರನ್ನು ಆಯುಧಗಳನ್ನಾಗಿ ರೂಪಿಸುತ್ತೆ ಅಂತಂದರೆ ಇದು ನಾವು ಎಲ್ಲರೂ ಕೂಡ ಈಗ ನಿಜಕ್ಕೂ ಎಚ್ಚೆತ್ತುಕೊಳ್ಳಬೇಕಾದಂಥ ಕಾಲ. ಮುಂದಿನ ತಲೆಮಾರುಗಳನ್ನು ತಮ್ಮ ಮಕ್ಕಳನ್ನು ಪ್ರೀತಿಸುವ ಎಲ್ಲ ತಂದೆ ತಾಯಿಗಳು, ಎಲ್ಲ ನಾಗರಿಕರು ಕೂಡ ಇಂತಹ ಹತ್ಯೆಗಳನ್ನು ನಾವು ಸಂಪೂರ್ಣವಾಗಿ ವಿರೋಧಿಸಬೇಕು, ಖಂಡಿಸಬೇಕು. ಮತ್ತು ಇವತ್ತಲ್ಲ ನಾಳೆ ಯಾವತ್ತಿದ್ರೂ ಕೂಡ ಈ ಜಾತಿಯ ದಳ್ಳುರಿ ಇದು ಹೀಗೆ ಎಲ್ಲ ಹೂಗಳನ್ನು ಮಿಡಿಗಳನ್ನೇ ಅದು ಹುಡುಕಿ ಕೊಲ್ಲುವಷ್ಟು ಕ್ರೌರ್ಯವನ್ನು ಚರಿತ್ರೆಯಲ್ಲಿ ನೋಡ್ಕೊಂಡು ಬಂದಿದೆ. ಮತ್ತು ಇಷ್ಟೆಲ್ಲ ನಡೆಯುವಂಥ ಸಂದರ್ಭದಲ್ಲಿ ಕೆಲವು ಹಿಂದುತ್ವದ ಸಂಘಟನೆಗಳು, ಈ BJP RSS ಸಂಘ ಪರಿವಾರದವರು ಇವತ್ತು ಹಿಂದೂ ಹೆಣ್ಣು ಮಗಳ ಮೇಲೆ ಇವತ್ತು ಕೊಲೆಯಾಗಿರ್ತಕ್ಕಂಥದ್ದು.
ಇದು ಸಂಬಂಧಪಟ್ಟಂಗೆ ಲಿಂಗಾಯತರು ಇರ್ಬೋದು, ಲಿಂಗಾಯತರು ಅಂತ ಹೇಳ್ಕೊಳ್ತಕ್ಕಂಥದ್ದು, ಮಠಾಧೀಶರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಈ ಸಂಘ ಪರಿವಾರದವರು ಈ ಘಟನೆಯನ್ನು ಖಂಡಿಸಿ ಎಲ್ಲೂ ಒಂದು ಮಾತಾಡ್ದೇ ಇರ್ತಕ್ಕಂಥದ್ದು ನಮ್ಮ ನೋಡಿದ್ರೆ ಇಡೀ ನಾಗರಿಕ ಸಮಾಜನೇ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಘಟನೆಗಳು. ಮತ್ತು ಇದ್ರ ಜೊತೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವೆಲ್ಲ ಇಷ್ಟೆಲ್ಲ ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಮತ್ತು ಇವತ್ತು ಅಲ್ಲಿ ಪತ್ರಿಕೆಯವರು ಒಂದು ಮಾಧ್ಯಮರು ಕೇಳ್ತಾ ಇದ್ರು ಏನಂತ, ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆ ಸುರಕ್ಷತೆ ಕೊಡಲಿಕ್ಕೆ, ರಕ್ಷಣೆ ಕೊಡಲಿಕ್ಕೆ, ಆ ಕುಟುಂಬಕ್ಕೆ ಜೊತೆ ನಿರಂತರವಾಗಿ ನಿಂತ್ಕೊಂಡಿಲ್ಲ ಅನ್ನುವಂಥದ್ದು ಕಳವಳಿಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಾವು ಏನಾದ್ರೂ ಕೇಳಲಿಕ್ಕೆ ಹೋದರೆ, ಏನಾದ್ರು ಹೇಳಲಿಕ್ಕೆ ಹೋದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ತಗೊಳ್ಳೋದೇ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಕೇಳ್ತಾ ಇರ್ತಕ್ಕಂಥದ್ದು, ಏನು ಮರ್ಯಾದೆ ಹತ್ಯೆ ಏನು ವಿರೋಧಿ ಕಾಯ್ದೆಯನ್ನು ತರಲಿಕ್ಕೆ ಸಾಧ್ಯ ಆಗಬೇಕು. ಏನು ವರ್ಮಾ ಸಮಿತಿ ಶಿಫಾರಸು ಏನಿದೆಯೋ ಅದು ಸಮರ್ಪಕವಾಗಿ ಜಾರಿ ಮಾಡಬೇಕು. ಮತ್ತು ಈ ಜೊತೆಗೆ ಇಂಥ ಕೇಸ್ಗಳು ಬಂದಾಗ ತಕ್ಷಣದ 6 ತಿಂಗಳೊಳಗಡೆ ಇತ್ಯರ್ಥ ಮಾಡಿ ಅಂಥವ್ರಿಗೆ, ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ಇವತ್ತು ಫ್ರೀಡಮ್ ಕಾಂಡಕ್ಟ್ನಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಬಹುಶಃ ಇದು ಒಂದು ಕಡೆಯಿಂದ ಸರ್ಕಾರ ಅಪರಾಧಿಗೆ ಕಠಿಣವಾದಂಥ ಶಿಕ್ಷೆ ವಿಧಿಸಬೇಕಾಗಿರುವ ಅಗತ್ಯವನ್ನು ತೋರಿಸೋದ್ರ ಜೊತೆಗೆ ಸಾಮಾಜಿಕವಾಗಿ ಇನ್ನೂ ಒಂದಷ್ಟು ವಿಸ್ತೃತವಾದಂಥ ರೀತಿಯಲ್ಲಿ ಜಾತಿಯ ಮನಸ್ಥಿತಿಯನ್ನೇ ಅಮಾನ್ಯಗೊಳಿಸುವಂಥ ಪ್ರಯತ್ನ ನಮ್ಮೆಲ್ಲರಿಂದಲೂ ಕೂಡ ಆಗಬೇಕಾಗಿದೆ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಸರ್ಕಾರ ಕೂಡ ಒಟ್ಟು ಸಮಾಜದ ಮನಸ್ಥಿತಿಯನ್ನು ಬದಲಿಸುವ ದಿಕ್ಕಿನಲ್ಲಿ, ಅದಕ್ಕೆ ಬೇಕಿರುವಂಥ ಸಾಮಾಜಿಕ ಅರಿವಿನ ಬಹಳ ವ್ಯಾಪಕವಾದಂಥ ಕೆಲಸಗಳನ್ನ ಮಾಡೋ ದಿಕ್ಕಿನಲ್ಲಿ ಖಂಡಿತವಾಗಿ ಗಮನ ಹರಿಸಲೇಬೇಕು. ಇಲ್ಲದೇ ಇದ್ರೆ ಇದೊಂದು ಕಾಳಗಿಚ್ಚಿನ ರೀತಿಯಲ್ಲಿ ಹಬ್ಬುತ್ತೆ. ಜಾತಿ ಅನ್ನುವಂಥ ವಿಷಯದ ಬೇರು ನಮ್ಮ ಸಮಾಜದಲ್ಲಿ ಬಹಳ ಆಳವಾಗಿದೆ. ಇದನ್ನ ಆ ಬೇರನ್ನ ಬುಡ ಸಮೇತ ತೆಗೆದು ಹಾಕದೇನೆ, ಜಾತಿ ವಿನಾಶದ ಮನಸ್ಥಿತಿಯನ್ನ ಸಮಾಜದಲ್ಲಿ ಮೂಡಿಸ್ದೇನೆ ಕೇವಲ ಕೆಲವು ಮಂದಿ ಅಪರಾಧಿಗಳನ್ನ ಹಿಡಿದು ಶಿಕ್ಷಿಸೋದ್ರಿಂದ ಇದು ಪರಿಹಾರ ಆಗದೆ ಹೋಗಬಹುದು. ಆ ದಿಕ್ಕಿನಲ್ಲಿ ಸಾಮಾಜಿಕ ಚಳುವಳಿಗಳು ಮತ್ತು ಸರ್ಕಾರ ಎಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಬೇಕಾದಂಥ ಅಗತ್ಯ ಬಹಳ ತುರ್ತಾಗಿದೆ ಅಂತ ಹೇಳಿ ನನಗನ್ಸುತ್ತೆ.